ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕಸದ ರಾಶಿ ಎಲ್ಲೆಂದರಲ್ಲಿ ಕೂಡ ಕಾಣ್ತಾ ಇತ್ತು. ಇಂತಹ ಕಸವನ್ನು ಇಟ್ಟಿರ್ತಕ್ಕಂಥ ಕಸವನ್ನು ಒಗೆದು ಹೋಗಿರ್ತಕ್ಕಂಥ ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಈಗ ಗದಗ ಬೆಟಗೇರಿ ಅವಳಿ ನಗರದ ನಗರಸಭೆಯ ಅಧಿಕಾರಿಗಳು ಕೂಡ ಈಗ ವಿನೂತನ ಒಂದು ಕಾರ್ಯವನ್ನು ಸಹ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂತಹ ಕಸವನ್ನು ಮುಕ್ತ ಮಾಡಬೇಕು, ಅಲ್ಲಿ ಸುಂದರವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಂತೇಳಿ ಒಂದು ವಿಶೇಷ ಮತ್ತು ವಿನೂತನವಾದಂಥ ಒಂದು ಪ್ರಯತ್ನವನ್ನು ಗದಗ ಬೆಟಗೇರಿಯ ನಗರಸಭೆಯ ಅಧಿಕಾರಿಗಳು ಕೂಡ ಈಗ ಮಾಡ್ತಾ ಇದ್ದಾರೆ. ಗದಗ ನಗರದಲ್ಲಿರ್ತಕ್ಕಂಥ 35 ವಾರ್ಡ್ಗಳಲ್ಲಿ ಏನು ಕಸವನ್ನು ಒಗೆದು ಹೋಗ್ತಾ ಇದ್ದಾರೆ, ಅಂಥ ಕಸವನ್ನು ಹೋದಂಥ ಕಸದ ರಾಶಿಗಳೇನಿದ್ದಾವೆ ಅಲ್ಲಿ ಹೋಗಿ ಸ್ವಚ್ಛತೆಯನ್ನು ಮಾಡುವ ಮೂಲಕ, ಅಲ್ಲಿ ರಂಗೋಲಿಯನ್ನು ಬಿಡಿಸುವ ಮೂಲಕ, ಅಲ್ಲಿ ಕೂರಲು ಕೂಡ ವ್ಯವಸ್ಥೆಯನ್ನು ಮಾಡುವ ಮೂಲಕ ಒಂದು ವಿನೂತನವಾದಂಥ ಪ್ರಯತ್ನವನ್ನು ಈಗ ಮಾಡಲು ಹೊರಟಿದ್ದಾರೆ. ಅದರಲ್ಲೂ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ರಾಜಾರಾಮ್ ಪವಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ವಿನೂತನವಾದಂಥ ಕಾರ್ಯಕ್ಕೆ ಈಗ ಮುಂದಾಗಿರುವಂಥದ್ದು. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ಕಾರ್ಯವನ್ನು ಈಗ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಎಲ್ಲೆಂದರಲ್ಲೂ ಕೂಡ ಸಾರ್ವಜನಿಕರು ಕಸವನ್ನು ಹಾಕಿ ಹೋಗ್ತಾ ಇದ್ರು. ಕಸವನ್ನು ಹಾಕಿ ಹೋಗಿ ಅಲ್ಲಿ ಸಾಕಷ್ಟು ಅಶುದ್ಧವಾದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಆ ಪ್ರದೇಶದಲ್ಲಿಯೂ ಕೂಡ ರೋಗ ರುಜಿನಗಳು ಕೂಡ ಹರಡುವಂಥ ಭೀತಿ ಕೂಡ ಎದುರಾಗಿತ್ತು. ಹೀಗಾಗಿ ಈ ಒಂದು ಕಸವನ್ನು ಮುಕ್ತವನ್ನಾಗಿ ಮಾಡಬೇಕು, ಇಲ್ಲಿ ಜನರು ಕೂಡ ಯಾವುದೇ ರೀತಿ ಕಸವನ್ನು ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ನಗರಸಭೆಯ ಅಧಿಕಾರಿಗಳು ಕೂಡ ಅದೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಆ ಕಸವನ್ನು ಏನು ಹಾಕಿ ಹೋಗ್ತಾ ಇದ್ರು, ಅಲ್ಲಿ ಏನು ಕಸವನ್ನು ಹಾಕುವ ಮೂಲಕ ಅಲ್ಲಿ ಏನು ಮಲಿನ ಆಗ್ತಾ ಇತ್ತು, ಇಲ್ಲಿ ಏನು ಸಮಸ್ಯೆಗಳಾಗ್ತಾ ಇತ್ತು, ಹೀಗಾಗಿ ಆ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ತಂಡವನ್ನು ರೆಡಿ ಮಾಡಿ ಮುಂಜಾನೆ ಹೋಗಿ ಆ ಒಂದು ಏನು ಸ್ಥಳಗಳೇನಿದಾವೆ ಆ ಸ್ಥಳಗಳನ್ನು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಿ ಅಲ್ಲಿ ರಂಗೋಲಿಯನ್ನು ಬಿಡಿಸುವ ಮೂಲಕ ಕಲರ್ಫುಲ್ಲಾಗಿ ಕಾಣುವ ಹಾಗೆ ಅಲ್ಲಿ ಗೋಡೆಯ ಮೇಲೂ ಕೂಡ ಯಾವುದೇ ರೀತಿ ಕಸವನ್ನು ಹಾಕಬೇಡಿ, ಕಸವನ್ನು ಹಾಕುವ ಮೂಲಕ ಇಲ್ಲಿ ಮಲಿನ ಮಾಡಬೇಡಿ, ಇಲ್ಲಿ ಮಾಡಿದರೆ ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತದೆ ಅನ್ನುವಂಥ ಸಂದೇಶವನ್ನು ಸಾರುವ ಮೂಲಕ ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳು ಕೂಡ ಈಗ ಕೆಲಸವನ್ನು ಮಾಡ್ತಾರೆ. ಇದು ರಾಜ್ಯದಲ್ಲೇ ಇಂತಹ ಒಂದು ಮಾದರಿ ಕೆಲಸಕ್ಕೆ ಈಗ ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳು ಕೂಡ ಈಗ ಮುಂದಾಗಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ರಾಜಾರಾಮ್ ಪವಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ಕಸಗಳನ್ನು ಹಾಕಿ ಬ್ಲಾಕ್ ಸ್ಪಾಟ್ಗಳನ್ನಾಗಿ ನಿರ್ಮಾಣ ಮಾಡ್ತಾಯಿದ್ರು. ಇದು ನಗರಸಭೆ ಗಂಭೀರವಾಗಿ ಪರಿಗಣಿಸಿ ಕಮ್ಯುನಿಟಿ ಮೊಬಿಲೈಸರ್ಗಳು ಮತ್ತು ಆರೋಗ್ಯ ವಿಭಾಗದ ಸಿಬ್ಬಂದಿಗಳ ಜೊತೆಗೆ ನಾವು ನಗರದ ಸಾರ್ವಜನಿಕರ ಸಹಕಾರದ ಜೊತೆಗೆ ಆ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸಿ ಅಲ್ಲಿ ರಂಗೋಲಿ ಹಾಕಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಕುಂದ್ರಲಿಕ್ಕೆ ಸೀಟ್ ವ್ಯವಸ್ಥೆ ಮಾಡಿ, ಬಣ್ಣಗಳನ್ನು ಲೇಪನ ಮಾಡಿ ಆ ಜಾಗೆ ಸ್ವಚ್ಛವಾಗಿ ಇರುವಂತೆ ಕ್ರಮವನ್ನು ಈಗಾಗಲೇ ವಹಿಸ್ತಾ ಇದೆ. ಈಗಾಗಲೇ ನಗರದಲ್ಲಿ ಹಲವಾರು ಪ್ರದೇಶಗಳಲ್ಲಿ ನಾವು ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸ್ತಾ ಇದ್ದೀವಿ ಮತ್ತು ತೆರವುಗೊಳಿಸಿದ್ದೀವಿ. ಜೊತೆಗೆ ಸಾರ್ವಜನಿಕರು ನಮ್ಮ ನಗರಸಭೆ ಗಾಡಿಗಳು ಪ್ರತಿನಿತ್ಯ ತಮ್ಮ ಮನೆ ಬಾಗಿಲು ಮುಂದೆ ಬರ್ತವೆ. ಯಾವ ಕಸನೂ ತಮ್ಮ ಮನೆಯಿಂದ ಬರ್ತಕ್ಕಂಥ ಕಸನ ಯಾರೂ ಹೊರಗಡೆ ಚೆಲ್ಲದೆ ಒಂದು ಬಾಕ್ಸಲ್ಲಿ ಅಥವಾ ಒಂದು ಚೀಲದಲ್ಲಿ ಕಟ್ಟಿಟ್ಟು ಅದನ್ನು ನಮ್ಮ ಗಾಡಿಗಳಿಗೆ ಕೊಡಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಜೊತೆಗೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೇವೆ. ಪ್ರತಿ ಮನೆಯಿಂದ ಬರ್ತಕ್ಕಂಥ ಎಲ್ಲ ಮನೆಯ ಹಿರಿಯರು ಕಾಯಿಪಲ್ಯಕ್ಕೆ ಬರಲಿ, ರೇಷನ್ ಅಂಗಡಿ ಬರಲಿ, ಮನೆಯಿಂದ ಚೀಲ ತೊಗೊಂಡು ಬಂದು ಚೀಲದಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ರಿ. ಅಂಗಡಿಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಉಪಯೋಗ ಮಾಡಬೇಡ್ರಿ. ಇದ್ರ ಜೊತೆಗೆ ಪರಿಸರನೂ ಕೂಡ ಹಾನಿ ಆಗ್ತಾ ಇದೆ. ಕಾರಣ ನಮ್ಮ ಜೊತೆಗೆ ತಾವು ಸಹಕಾರ ಮಾಡಬೇಕಂತ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಸರ್, ಇದು ಫಸ್ಟ್ ಟೈಮು ಈ ಗದಗ ಜಿಲ್ಲೆಯಲ್ಲಿ ಅಂದ್ರೆ ಗದಗಿಂದನೇ ನಾವು ಫಸ್ಟಾಗಿ ಪ್ರಥಮವಾಗಿ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ನಗರಸಭೆಯಿಂದ ಹಮ್ಮಿಕೊಂಡಿದ್ದೀವಿ. ಪ್ರತಿ ದಿವಸ ನಮ್ಮ ಮೊಬಿಲೈಸರ್ಗಳು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿದ್ದಾವೆ ಗುರುತಿಸ್ಕೊಂಡು ವಾರ್ಡ್ಗಳಲ್ಲಿ ಮಾರನೇ ದಿವಸ ಅಲ್ಲಿ ಹೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ರಂಗೋಲಿಗಳನ್ನು ಹಾಕಿ ಅಲ್ಲಿ ಜನರ ಸಹಕಾರ, ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಇದಕ್ಕೆ ಯಾವುದೇ ಥರನಾದ ಅನುದಾನವಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ, ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತಾ ಇದ್ದೀವಿ. ವೀಕ್ಷಕರು ಹೇಳಿದ್ರಲ್ಲ ನಗರಸಭೆಯ ಪೌರಾಯುಕ್ತರ ಮಾತನ್ನ. ಯಾಕಂದರೆ ಗದಗ ನಗರವನ್ನು ಸ್ವಚ್ಛ ಇಟ್ಕೊಂಡ್ರೆ ಇಲ್ಲಿ ಯಾವುದೇ ರೀತಿ ಅನಾರೋಗ್ಯಕ್ಕೆ ಕೂಡ ಜನರು ತುತ್ತಾಗಲ್ಲ. ಆ ಒಂದು ಪ್ರದೇಶವನ್ನು ಸ್ವಚ್ಛ ಮಾಡಿದರೆ ಆ ಒಂದು ಸುತ್ತಮುತ್ತಲಿನ ಪ್ರದೇಶವು ಕೂಡ ಸುಂದರವಾಗಿ ಕಾಣುತ್ತೆ. ಹೀಗಾಗಿ ಜನರು ಕೂಡ ಸಾರ್ವಜನಿಕರು ಮಹತ್ವದ ಒಂದು ಪಾತ್ರವನ್ನು ವಹಿಸಬೇಕು. ಎಲ್ಲೆಂದರಲ್ಲೂ ಕೂಡ ಕಸವನ್ನು ಚೆಲ್ಲಬೇಡಿ. ಮುಂಜಾನೆ ಎದ್ದು ಕಸವನ್ನು ವಿಲೇವಾರಿ ಮಾಡೋದಕ್ಕೆ ನಮ್ಮ ವಾಹನಗಳು ಕೂಡ ಪ್ರತಿಯೊಂದು ಓಣಿಗೆ ಬರ್ತಾ ಇದ್ದಾವೆ. ಆ ಒಂದು ಕಸವನ್ನು, ಒಣ ಕಸವನ್ನು ಬೇರ್ಪಡಿಸಬೇಕು, ಜೊತೆಗೆ ಹಸಿ ಕಸವನ್ನು ಬೇರ್ಪಡಿಸಿ ವಾಹನಕ್ಕೆ ಹಾಕಬೇಕು ಅನ್ನುವಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಹೀಗಾಗಿ ಗದಗ ನಗರ ಬೆಟಗೇರಿಯನ್ನು ಸ್ವಚ್ಛತೆ ಇಟ್ಟುಕೊಳ್ಳೋದು ಕೂಡ ಒಂದು ಈಗ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಗರದಲ್ಲಿರ್ತಕ್ಕಂಥ 35 ವಾರ್ಡ್ಗಳೇನಿದ್ದಾವೆ ಆ 35 ವಾರ್ಡ್ಗಳಲ್ಲಿ ಕೂಡ ಪ್ಲ್ಯಾನನ್ನು ಮಾಡಿಕೊಂಡು ಈಗೇನು ಕಸವನ್ನು ಎಲ್ಲಿ ಅಂದರೆ ಏನು ಸಾರ್ವಜನಿಕರು ಎಸೆದು ಹೋಗ್ತಾ ಇದ್ರು ಅಂತಹ ಸ್ಥಳಗಳನ್ನ ಈಗ ಐಡೆಂಟಿಫೈ ಮಾಡಿ ಅವು ಸ್ವಚ್ಛತೆಯನ್ನು ಮಾಡುವ ಮೂಲಕ ಒಂದು ಮಾದರಿ ಕೆಲಸಕ್ಕೆ ಈಗ ಗದಗ ಬೆಟಗೇರಿ ನಗರಸಭೆ ಕೂಡ ಈಗಾಗಲೇ ಹೊರಟಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಏನು
ದೇಶದಲ್ಲಿ ಕಸಮುಕ್ತ ದೇಶವನ್ನು ನಿರ್ಮಾಣ ಮಾಡಬೇಕು, ಕಸಮುಕ್ತ ನಗರವಾಗಬೇಕು, ಕಸಮುಕ್ತ ಓಣಿಗಳಾಗಬೇಕು ಅನ್ನುವಂಥ ಮಹದಾಶೆಯನ್ನು ನರೇಂದ್ರ ಮೋದಿಯವರು ಇಟ್ಕೊಂಡು ಸ್ವಚ್ಛ ಭಾರತ ಅಭಿಯಾನ ಏನು 0.2 ಅಡಿಯಲ್ಲಿ 10 ಸ್ವಚ್ಛತೆ ಅಭಿಯಾನದ ಕುರಿತಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಾವೆಲ್ಲ ಕಂಡಿವಿ. ಮಿಗಿಲಾಗಿ ಸ್ವಚ್ಛ ಪರಿಸರ ಇದ್ದಾಗ ಮಾತ್ರ ಶುಚಿತ್ವದ ಆರೋಗ್ಯ ನಿರ್ಮಾಣ ಆಕೈತೆ ಅನ್ನುವಂಥ ಭಾವವನ್ನು ಇಟ್ಕೊಂಡು ಏನು ಮಾನ್ಯ ನರೇಂದ್ರ ಮೋದಿಯವರು ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು ಲಕ್ಷಗಳ ಮತ್ತು ಕೋಟಿಗಳ ಅಂದಾಜಿನಲ್ಲಿ ಈ ಸ್ವಚ್ಛತೆಗಾಗಿ ಅನುದಾನವನ್ನು ನೀಡಿದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಪ್ರತಿ ಮನೆಗೂ ಸಹ ಕಸ ಸಂಗ್ರಹದ ಗಾಡಿಗಳನ್ನು ನೀಡೋದ್ರ ಜೊತೆಗೆ ಕಸದ ಬುಟ್ಟಿಗಳನ್ನು ನೀಡೋದ್ರ ಜೊತೆಗೆ ಒಣ ಕಸ ಮತ್ತು ಹಸಿ ಕಸ ಬೇರ್ಪಡಿಸಿ ಕೊಡಬೇಕನ್ನುವಂಥ ಮಹದಾಶೆಯನ್ನು ಇಟ್ಕೊಂಡು ಇಂದು ಏನಾಗೈತಿ ಗದಗ ಬೆಟಗೇರಿ ಅವಳಿ ನಗರ ಅಷ್ಟೇ ಒಟ್ಟು ಎಲ್ಲ ನಗರದಲ್ಲಿ ಯಾರು ಓಪನ್ ಜಾಗದಲ್ಲಿ ಏನು ಕಸವನ್ನು ಹಾಕ್ತಿದ್ರು ಅಂಥ ಏನು ಓಪನ್ ಜಾಗದಲ್ಲಿರುವಂಥ ಕಸವನ್ನು ಮುಕ್ತಗೊಳಿಸಬೇಕನ್ನುವಂಥ ಉದ್ದೇಶದಿಂದ ಗದಗ ಬೆಟಗೇರಿ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರ ಒಂದು ಸಹಕಾರದ ಮೇರೆಗೆ ಆ ಕಸದ ರಾಶಿಯನ್ನು ಸ್ವಚ್ಛಗೊಳಿಸಿ ಅಲ್ಲೇ ರಂಗೋಲಿ ಹಾಕೋದಾಗಿರ್ಬೋದು, ಆಮೇಲೆ ಗಿಡ ನೆಡೋದಾಗಿರ್ಬೋದು, ಅಲ್ಲೇ ಏನು ಹಿರಿಯ ನಾಗರಿಕರು ಮತ್ತು ಯುವಕರು ವೃದ್ಧರು ಕೂಡಾಕ ಕಟ್ಟಿಯನ್ನು ಸಹ ನಿರ್ಮಾಣ ಮಾಡಿ ಆ ಭಾಗದಲ್ಲಿ ಕಸ ಹಾಕ್ಲಿಲ್ಲಂಗೆ ನೋಡ್ಕೋಬೇಕು ಅನ್ನುವಂಥದ್ದು ಒಂದು ಯೋಜನೆ ತೊಗೊಂಬಂದೈತಿ. ನಾವೆಲ್ಲ ಹಿಂದೆಲ್ಲ ನೋಡ್ತಿದ್ವಿ, ಎಲ್ಲಿ ಕಸ ಹಾಕ್ತಿದ್ರೆ ಅಲ್ಲಿ ಹೋಗಿ ಒಂದು ಬರಮಪ್ಪನ್ನು ಅಥವಾ ಯಾವುದೋ ಒಂದು ದೇವರ ರೂಪವನ್ನು ಇಡ್ತಿದ್ವಿ. ಇವತ್ತು ಆ ದೇವ್ರನ್ನೂ ಮಲಿನಗೊಳಿಸುವಂಥ ಮನಸ್ಥಿತಿ ಇವತ್ತಿನ ದಿನಮಾನದಲ್ಲಿ ನಾಗರಿಕರದೈತಿ. ಆ ಕಾರಣಕ್ಕೆ ಅಲ್ಲೇ ಶುಚಿತ್ವ ಪರಿಸರ ನಿರ್ಮಾಣ ಒಂದು ಗಿಡ ಹಚ್ಚೋದು ಮತ್ತು ಅಲ್ಲೇ ಏನು ವಿಶ್ರಾಂತಿ ಪಡೆಯೋಕೆ ಕಟ್ಟೆಯನ್ನು ನಿರ್ಮಾಣ ಮಾಡಿ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಆ ಸ್ಥಳದಲ್ಲಿ ನೋಡಿದ್ರೆ ಯಾರೂ ಕಸ ಹಾಕಬಾರ್ದು ಅನ್ನೋಂಥ ಭಾವವನ್ನು ಉಂಟು ಮಾಡಾತೈತಿ. ಸ್ಥಳೀಯ ಸಂಸ್ಥೆಯ ಏನು ನಗರಸಭೆ ಆಗಿರ್ಬೋದು, ಆಮೇಲೆ ಸ್ಥಳೀಯ ಸಂಸ್ಥೆಯ ಅನೇಕ ನಾಗರಿಕರು ಇದಕ್ಕೆ ಸಹಕಾರ ಕೊಟ್ಟರೆ ಈ ರೀತಿ ಆದಾಗ ಮಾತ್ರ ಶುಚಿತ್ವದ ಪರಿಸರ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಐತಿ. ಈ ಒಂದು ಯೋಜನೆಯಿಂದ ಭಾಳ ಉತ್ತಮವಾದಂಥ ಆರೋಗ್ಯ ನಿರ್ಮಾಣವೂ ಸಹ ಆಗುತ್ತೆ ಅನ್ನುವಂಥ ಭಾವನೆ ಈ ಒಂದು ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಎಸ್ ವೀಕ್ಷಕ ಕೇಳಿದ್ರಲ್ಲ ಸಾರ್ವಜನಿಕರ ಮಾತನ್ನ. ಯಾಕಂದರೆ ಎಲ್ಲೆಂದರಲ್ಲಿ ಕಸವನ್ನು ಒಗೆದು ಹೋಗೋದ್ರಿಂದ ಸಾಕಷ್ಟು ಅನಾರೋಗ್ಯಕ್ಕೆ ಕೂಡ ಸಾರ್ವಜನಿಕರು ತುತ್ತಾಗ್ತಾ ಇದ್ದಾರೆ. ಆ ಒಂದು ಪ್ರದೇಶ ಕೂಡ ಮಲಿನ ಆಗ್ತಾ ಇತ್ತು. ಹೀಗಾಗಿ ಆ ಒಂದು ಪ್ರದೇಶವನ್ನು ಸ್ವಚ್ಛತೆ ಮಾಡಿ ಅಲ್ಲಿ ಪಾರ್ಕಿಂಗನ್ನು ಮಾಡೋದ್ರ ಜೊತೆಗೆ ಇನ್ನು ಜನರು ಕೂಡ ಬಂದು ಕೂರುವ ಹಾಗೆ ಅಲ್ಲಿ ಸೀಟ್ಗಳನ್ನು ಹಾಕಿ ಅಲ್ಲಿ ಚೇರ್ಗಳನ್ನು ಹಾಕಿ ಸುಂದರವಾದಂಥ ಏನು ಸ್ಥಳವನ್ನು ಮಾಡಲು ಹೊರಟಿರುವಂಥ ಇನ್ನು ನಗರಸಭೆಗೆ ಸಾರ್ವಜನಿಕರು ಕೂಡ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇದೇ ರೀತಿ ಗದಗ ನಗರದಲ್ಲಿರ್ತಕ್ಕಂಥ ಮತ್ತು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಕೇಂದ್ರದಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ಮಾದರಿ ಕೆಲಸಕ್ಕೆ ನಗರಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮುಂದಾದರೆ ಗದಗ ಬೆಟಗೇರಿ ಸ್ವಚ್ಛ ಆದಂತೆ ಎಲ್ಲ ನಗರಗಳು ಕೂಡ ಸ್ವಚ್ಛ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.